ಒಳಗೆ ಹೋಗುವಾಗ ಗೋಡೆಯಲ್ಲಿ ಎರಡು ಬದಿಯಲ್ಲಿ ಬರ್ತದ್ದು 2 ಶಿಲಾಶಾಸನಗಳು ಅದ್ಭುತವಾದಂಥ ಶಿಲಾಶಾಸನಗಳು. ಅವುಗಳನ್ನು ಬಿಟ್ಟು ನಾವು ಮೂಡುಬಿದಿರೆ ಇತಿಹಾಸವನ್ನು ಅಧ್ಯಯನ ಮಾಡಲಿಕ್ಕೆ ಆಗುವುದಿಲ್ಲ. 1000 ಕಂಬದ ಬಸದಿ ಅದನ್ನು 1430ನೇ ಇಸವಿ ಜನವರಿ 29ನೇ ತಾರೀಕು ಅನ್ವಯಿಸುವಂಥ ಒಂದು ಶಾಸನ ಉಂಟು ಅಲ್ಲಿ. ಅದರಲ್ಲಿ ಹೇಗೆ ಬರ್ತದೆ ಅಂದರೆ ಇವರೆಲ್ಲ ಸೇರಿಕೊಂಡು ಜಗತ್ತೇ ಆಶ್ಚರ್ಯ ಪಡುವಂಥ ರೀತಿಯಲ್ಲಿ ಈ ಒಂದು ತ್ರಿಭುವನ ಚೈತ್ಯಾಲಯವನ್ನು ನಿರ್ಮಾಣ ಮಾಡಿದರು ಅಂತೇಳಿ. ಹಾಗೆ ನಮಗೆ ಅದು ಭೈರಾದೇವಿ ಮಂಟಪ ಅಂತ ಹೇಳುವುದಕ್ಕೆ ನನ್ನ ಸಹಮತ ಇಲ್ಲ. ಇದು ಕೋಟೆ ಬಾಗಿಲಿನಲ್ಲಿ ಅಲ್ಲಿ ನೋಡ್ಲಿಕ್ಕೆ ಆಗುವುದಿಲ್ಲ, ಯಾಕಂದ್ರೆ ಈಗ ಕೋಟೆ ಸಂಪೂರ್ಣ ನಾಶ ಆಗಿದೆ. ಎಷ್ಟೋ ಮಂದಿಗೆ ಒಂದು ತಪ್ಪು ಕಲ್ಪನೆ ಉಂಟು, ಚೌಟರ ಅರಮನೆ ಅದುವೇ ಅಂತೇಳಿ. ಅದೊಂದು ಭಾಗ ಮಾತ್ರ. ಈಗ ಒಂದು ಚೌಟರ ಮನೆ ಉಂಟು ನೋಡಿ, ಆ ಪ್ರದೇಶ ಇಡೀ ಅದು ಚೌಟರ ಅರಮನೆ ಇತ್ತಲ್ಲಿ. ಮೂಡುಬಿದಿರೆಯಲ್ಲಿ ಕೂಡ 2 ವಿಗ್ರಹ ಉಂಟು ಹಬ್ಬಕ್ಕ ದೇವಿಯದ್ದು, ಒಂದು ಕುದುರೆಯಲ್ಲಿ ಕೂತುಕೊಂಡಿರುವಂತಹದ್ದು, ಒಂದು ನಿಂತುಕೊಂಡಿರುವಂತಹದ್ದು. ಈ ನಮ್ಮ ತುಳುನಾಡು ಅಂತ ಯಾಕೆ ಹೇಳ್ತಾ ಇದ್ದೇನೆ ಅಂದ್ರೆ ಈಗ 2 ಜಿಲ್ಲೆ ಉಂಟು, ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆ. ನನಗೆ ಇವತ್ತು ಕೂಡ ಉಡುಪಿ ಬೇರೆ ಜಿಲ್ಲೆ ಅಂತ ನನಗೆ ಒಪ್ಪಿಕೊಳ್ಳಿಕ್ಕೆ ಬಹಳ ಕಷ್ಟ. ನಾನು 2 ಸೇರಿಸಿ ತುಳುನಾಡು ಕಾಸರಗೋಡು ಬರ್ತದೆ.